ಸಿಟಿ ಮಧ್ಯ ಪೊಲೀಸ್ ಇಟ್ಕೊಂಡ್ಬಿಟ್ರೆ ನಮ್ಮ RCB ಜರ್ಸಿ ಇದೆ, ಎನಿ ಟೈಮ್ ಮ್ಯಾಚ್ಗೆ ಕಾಲ್ ಬರ್ಬೋದು ಅಂತ. ಹೈದರಾಬಾದ್ ಚಾರ್ಮಿನಾರ್ ಮುಂದೆ ನಮ್ಮ RCB ಫ್ಯಾನ್ಸ್ನ ನೋಡೋದು, ಅದರಲ್ಲೂ ನಮ್ಮ ಕನ್ನಡದವ್ರು ನೋಡಿದ್ರೆ ಖುಷಿ. ಸೊ ಆಲ್ರೈಟ್ ಗೈಸ್, ಈಗ ನಾವು ಹೈದರಾಬಾದಿಗೆ ಆಲ್ರೆಡಿ ಬಂದು ಚೆಕ್-ಇನ್ ಆಗಿ ಆಲ್ಮೋಸ್ಟ್ ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸು ರೆಡಿಯಾಗಿ ಹೊರಟಿದ್ದೀವಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ನೋಡಬೇಕು, ಟಿಕೆಟ್ ಇನ್ನೂ ಸಿಕ್ಕಿಲ್ಲ, ಮ್ಯಾಚ್ ಟಿಕೆಟ್ಸು. ಈಗ ಸ್ಟೇಡಿಯಂ ಹತ್ರ ಹೋಗಿ ಒಂದೆರಡು ಕಾಂಟ್ಯಾಕ್ಟ್ಸ್ನ ಟ್ರೈ ಮಾಡ್ತಾಯಿದ್ದೀವಿ, ನೋಡಬೇಕು ಏನಾಗುತ್ತೆ ಅಂತ. ಲೆಟ್ಸ್ ಎಕ್ಸ್ಪ್ಲೋರ್ ಹೈದರಾಬಾದ್. ಸೊ ಎಲ್ಲ ರೆಡಿಯಾಗಿದ್ದೀವಿ. ದಿಸ್ ಈಸ್ ಹೌ ವಿ ಲುಕ್ ಅಟ್ ಹೈದರಾಬಾದ್. ಸೊ ಹೈದರಾಬಾದ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಲೋಕಲ್ ಆಟೋದಲ್ಲಿ ಹೋಗೋಣ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಣ ಅಂತ. ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಚಾರ್ಮಿನಾರ್. ನೋಡೋಣ ಚಾರ್ಮಿನಾರ್ ಹೇಗಿರುತ್ತೆ ಅಂತ. ಇಲ್ಲಿ ಬಂದಮೇಲೆ ಎಷ್ಟಾಗತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡಬೇಕು, ಎಷ್ಟಾಗತ್ತೋ ಅಷ್ಟು ಟ್ರೈ ಮಾಡೋಣ ಎಕ್ಸ್ಪ್ಲೋರ್ಗೆ. ಹೈದರಾಬಾದಲ್ಲಿ ಉಡುಪಿ ಹೋಟ್ಲು ಸಿಕ್ತು, ಇಮ್ಯಾಜಿನೇ ಮಾಡ್ಕೊಂಡಿರಲಿಲ್ಲ ಉಡುಪಿ ಹೋಟ್ಲು ಸಿಗತ್ತೆ ಅಂತ. ಸೊ ಉಡುಪಿ ಹೋಟ್ಲಿಗೆ ಹೋದ್ವಿ, ಬೆಳಗ್ಗೆ ತಿಂಡಿ ತಿಂದ್ವಿ, ಬ್ರೇಕ್ಫಾಸ್ಟ್ ಚೆನ್ನಾಗೇ ಇತ್ತು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಸೊ ವಿ ಆರ್ ಹೆಡ್ಡಿಂಗ್ ಟು ಎಕ್ಸ್ಪ್ಲೋರ್. ಸಿಗ್ನಲ್ನಲ್ಲೇ ಶೇವಿಂಗ್ ಮಾಡಿ, ಟ್ರಾಫಿಕ್ ಅಲ್ಲೇ ಮೇಕಪ್ ಮಾಡಿ, ಪಾರ್ಕಿಂಗ್ ಲಾಟಲ್ಲಿ ಪ್ರೀತಿ ಮಾಡ್ತಾರೋ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಗೈಸ್ ಮಜಾ ಏನು ಗೊತ್ತಾ, ಆಟೋದಲ್ಲಿ ಬರ್ತಾ ಇದ್ವಾ, ಸಿಟಿ ಮಧ್ಯ ಪೊಲೀಸ್ ಇಟ್ಕೊಂಡ್ಬಿಟ್ರು ನಮ್ಮ ಆಟೋ ಡ್ರೈವರ್ಗೆ. ಅಣ್ಣಂಗೆ ಪುಕ್ಕ ಹೊಡಿತಾವ್ರಿ ನೋಡಿ, ಇಲ್ಲಿ ಖತಮ್ ಇತ್ತು ಫೈನು ಬೀಳತ್ತೆ. ಅಣ್ಣ ಮೋಸ್ಟ್ಲಿ ಅವರು ಯೂನಿಫಾರ್ಮ್ ಹಾಕಿಲ್ಲ, ಅದಕ್ಕೆ ಫೈನು ಐ ಗೆಸ್, ಪಕ್ಕ ಅದಕ್ಕೆ. ಹಾಂ ಹೌದಲ್ಲ, ನನಗೊಂದು ಐಡಿಯಾ ಬಂತು. ಇಲ್ಲಿ ಚಾರ್ಮಿನಾರ್ ಇದೆ, ಇಲ್ಲಿ ಕಾಯಿ ಇದೆಲ್ಲ ಇಟ್ಕೊಂಡಿದ್ದಾರೆ. ಚಾರ್ಮಿನಾರಿಗೆ ಏನಾದ್ರು ಹಣ್ಕಾಯಿ ಮಾಡಿಸ್ಕೊಂಡು ಹೋಗೋಕ್ಕೆ ಕಾಯಿ ತಗೊತಾರ? ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸ್ವಲ್ಪ ಹೈಡ್ರೇಟ್ ಆಗೋಣ. ಇಲ್ಲೊಂದು ಇನ್ಸಿಡೆಂಟ್ ನೋಡಿದ್ವಿ, ಏನು ಅಂದರೆ 5 ಮಿನಿಟ್ ऑटो से देख लो सर, हमारा ऑटो अंदर तक जाता है, चार्मिनार की तरफ से हम आपकी तरफ से पूछ सकते हैं। मैं चारमीनार देख के आ रहा हूँ, इधर से आया है ना, मैं चारमीनार देख के आता हूँ। जी ऑटो ऐसे जाता अंदर, 10 रुपए लेता, चारमीनार, मोती मार्केट, चूड़ी मार्केट पूरा दिखाएगा आपको। 10 मिनट चारमीनार देख के आता हूँ मैं, हम गाइड करेगा आपको। ಇಟ್ಸ್ ಓಕೆ, ಥ್ಯಾಂಕ್ ಯು. ಅದನ್ನು ಹೇಳಕ್ಕೆ ಹೇಳಿದೆ. ಈಗೊಂದು ಏನಾಯಿತು, ನೀವೇ ನೋಡಿದ್ರಿ ಕಾನ್ವರ್ಸೇಷನ್ನು. 10 ರೂಪಾಯಿ ಕೊಡಿ ಪರ್ ಹೆಡ್ಡು, ನಾವು 5-6 ಪ್ಲೇಸಸ್ ತೋರಿಸ್ಕೊಂಬರ್ತೀವಿ ಅಂತ ಹೇಳ್ತಾರೆ. ಆಟೋದಲ್ಲಿ ತೋರಿಸ್ಕೊಂಬರ್ತೀವಿ ಅಂತ ಹೇಳ್ತಾರೆ. ಏನು ಸ್ಕ್ಯಾಮು ಅಂತ ಗೊತ್ತಿಲ್ಲ. 10 ರೂಪಾಯಿಗೆ 3 ಜನ ಇದ್ದೀರಾ, 10 ರೂಪಾಯಿ ಕೊಡಿ, 4-5 ಪ್ಲೇಸಸ್ ತೋರಿಸ್ಕೊಂಬರ್ತೀವಿ ಆಟೋದಲ್ಲಿ ಅಂತ ಹೇಳ್ತಾರೆ. 10 ರೂಪಾಯಿ ಈ ಕಾಲದಲ್ಲಿ, ಈ ಡೀಸೆಲು ಪೆಟ್ರೋಲ್ ಪ್ರೈಸಸಲ್ಲಿ 10 ರೂಪಾಯಿ ಏನು ಸಿಗತ್ತೆ ಅಂತ ತುಂಬ ಸ್ಕ್ಯಾಮ್ ಆಗುತ್ತೆ. ತುಂಬ ಕೇರ್ಫುಲ್ಲಾಗಿರಬೇಕು. ಬಟ್ ಸ್ಟಿಲ್ ಎಕ್ಸ್ಪ್ಲೋರ್ ಮಾಡಲೇಬೇಕಲ್ವ. ಯಾರು ಸ್ಕ್ಯಾಮ್ ಆಗತ್ತೆ ಹೋಗಬೇಡಿ ಅಂದರೆ ಆಗಲ್ಲ. ಬಟ್ ಸ್ಟಿಲ್ ನೋಡೋಣ, ನಮ್ಮ ಹುಷಾರಲ್ಲಿ ನಾವು ಇರ್ತೀವಿ. ಹೈದರಾಬಾದಲ್ಲಿ ಚಾರ್ಮಿನಾರ್ ಎದುರುಗಡೆ ನಮ್ಮ ಕನ್ನಡದವ್ರು ಒಬ್ರು ಸಿಕ್ಕಿದ್ದಾರೆ. ಇವರು ಕನ್ನಡದವ್ರು. ಇಲ್ಲೇ ಇರ್ತೀರಾ ಸರ್ ನೀವು? ಟೂರಿಸಂ ಡಿಪಾರ್ಟ್ಮೆಂಟ್ ಚಾರ್ಮಿನಾರ್. ಚಾರ್ಮಿನಾರ್ ಟೂರಿಸಂ ಡಿಪಾರ್ಟ್ಮೆಂಟ್ ಅಂತೆ. ಖುಷಿ ಆಯಿತು ಕನ್ನಡದಲ್ಲಿ ಮಾತಾಡಿ. ಯಾರು ಬಂದರೆ ಇವ್ರು ಇಲ್ಲೇ ಇರ್ತಾರೆ ನೋಡಿ. ಆಗಲೇ ಹೇಳಿದ್ನಲ್ಲ 10 ರೂಪೀಸ್ಗೆ ಇದನ್ನು ತೋರಿಸ್ತಾರೆ ಅಂತ. ಅದು ಏನು ಸ್ಕ್ಯಾಮ್ ಅಂತ ಅಂದರೆ 10 ರೂಪೀಸ್ ಪರ್ ಹೆಡ್ಡು ಆಟೋದಲ್ಲಿ ಸುತ್ತರಿಸ್ತೀವಿ. ಭಾಗ್ಯಲಕ್ಷ್ಮಿ ಟೆಂಪಲ್ಲು, ಚಾರ್ಮಿನಾರು, ಚೌಮಾಲು ಎಲ್ಲ ಹೇಳ್ತಾರೆ. ಬಟ್ ಅದು ಏನು ಸ್ಕ್ಯಾಮ್ ಅಂತಂದರೆ ತೊಗೊಂಡೋಗಿ ಒಂದು ಅಂಗಡಿ ಎದುರುಗಡೆ ಬಿಡ್ತಾರಂತೆ. ಆ ಅಂಗಡಿ ಎದುರುಗಡೆ ನೀವು ಆ 10 ಕಾಸ್ಟ್ ಶಾಪಿಂಗ್ ಮಾಡಲೇಬೇಕು. ಆ ಅಂಗಡಿಗೆ ಹೋಗಿದ್ರಿ, ಶಾಪಿಂಗ್ ಮಾಡಲಿಲ್ಲ ಅಂದರೂ ಸಿಟ್ಟಿಂಗ್ ಚಾರ್ಜ್ ಅಂತ 500 ರೂಪೀಸ್ ಕೊಡಲೇಬೇಕಾಗತ್ತಂತೆ. ಸೊ ಆ ಥರ ಏನಾದರೂ ನೀವು ಬಂದು ಇಲ್ಲಿ 10 ರೂಪೀಸ್ಗೆಲ್ಲ ಸುತ್ತರಿಸ್ತಾರೆ, ಹೋಗೋಣ ಎಲ್ಲ ಕವರ್ ಆಗತ್ತೆ ಅಂತ ಅಂದ್ಕೊಂಡ್ರೆ ಪ್ಲೀಸ್ ಹೋಗಬೇಡಿ. ಎಲ್ಲ ವಾಕಬಲ್ ಡಿಸ್ಟೆನ್ಸಲ್ಲಿದೆ, ಆರಾಮಾಗಿ ನೀವು ಕವರ್ ಮಾಡ್ಬೋದು. 10 ರೂಪೀಸ್ಗೆ ಈಗಿನ ಕಾಲದಲ್ಲಿ ಏನೂ ಬರಲ್ಲ. ಸೊ 10 ರೂಪೀಸ್ ಈಸ್ ಅಟ್ಟರ್ ಸ್ಕ್ಯಾಮು. ಪ್ಲೀಸ್ ಕೇರ್ಫುಲ್ ಆಗಿರಿ, ಎಕ್ಸ್ಪ್ಲೋರ್ ಮಾಡಿ, ಬಿ ಕಾಶಿಯಸ್ ಅಷ್ಟೇ.
ಇವತ್ತು ಹೈ ವೋಲ್ಟೇಜ್ ಮ್ಯಾಚು ಉಪ್ಪಾಳ್ ಸ್ಟೇಡಿಯಮಲ್ಲಿ ಇರ್ಬೋದು, ಬಟ್ ಸೆಕ್ಯೂರಿಟಿ ಎಲ್ಲ ಫುಲ್ ಟೈಟ್ ಆಗಿದೆ ಗುರು. ಯಾಕೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಸೆಕ್ಯೂರಿಟಿ ಟೈಟ್ ಆಗಿದೆ ಇಲ್ಲಿ. ಬಟ್ ಯಾವಾಗಲೂ ಹೀಗೆ ಇರುತ್ತಾ ಏನೂ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಬಂದಾಗ ಸುತ್ತೊರಿಬೇಕು, ಒಂದು ಪ್ರದಕ್ಷಿಣೆ ಹಾಕೋಗ್ಬೇಕು ಅಂತಾರಲ್ಲ, ಹಾಗೆ ಒಂದು ಚಾರ್ಮಿನಾರ್ ಒಂದು ಪ್ರದಕ್ಷಿಣೆ ಹಾಕೋಗೋಣ ಅಂತ ಸುಮ್ಮನೆ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ಏನಂತ ಆಯ್ತು, ಆಮೇಲೆ ಗುರು ಪ್ರದಕ್ಷಿಣೆ ಒಂದು ಪ್ರದಕ್ಷಿಣೆ ಹಾಕೋದ್ರೆ ಅದಕ್ಕೊಂದು ಸೂಕ್ತ ಅಲ್ವಾ? ಸೊ ಅದೊಂದು ಕ್ರಮ ಇದೆ ನಮ್ಮಲ್ಲಿ, ನಮ್ಮ ಕ್ರಮನ ಬಿಡಬಾರ್ದು. ಸೊ ಹಾಗಾಗಿ ಒಂದು ಪ್ರದಕ್ಷಿಣೆ ಹಾಕೋದ್ರಲ್ಲಿ ತಪ್ಪೇನಿಲ್ಲ ಅನ್ಸುತ್ತೆ. ಇಲ್ಲೊಂದು ಟೀಮ್ ಸ್ಕ್ಯಾಮ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಸ್ಕ್ಯಾಮ್ ಆಗ್ತಾ ಇದ್ದೀರಾ ಅನ್ಸುತ್ತೆ ಗೈಸ್. ಪ್ಲೀಸ್ ಕೇರ್ಫುಲ್, ಸ್ಕ್ಯಾಮ್ ಆಗಬೇಡಿ. ಮನೇಲಿ ಈಗ ಪೂಸಿ ಹೊಡಿಬೇಕಲ್ಲ, ಪೂಸಿ ಹೊಡಿಯೋದೇನಿಲ್ಲ, ಮನೆಯವ್ರಿಗೆ ಸ್ವಲ್ಪ ಏನಾದ್ರು ಒಂದು ತೊಗೊಂಡು ಹೋಗ್ಬೇಕಲ್ಲ. ಸೊ ಬ್ಯಾಂಗಲ್ಸ್ ನೋಡ್ತಾ ಇದ್ದೀವಿ. ಮನೆಯವರಂದರೆ ಮನೆಯವರಲ್ಲ, ಅಮ್ಮಂಗೆ ಸ್ವಲ್ಪ ಹತ್ತಿರದಲ್ಲಿರೋರಿಗೆ ಅಲ್ಲ. ನೋಡೋಣ ಏನೇನು ಸಿಗತ್ತೆ ಅಂತ ವಿಲ್ ಚೆಕ್. ಸೊ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಬಾಯಿಗೆ ಬಂದಿದ್ದು ರೇಟ್ ಹೇಳ್ತಾರೆ. ಕನ್ನಡದವ್ರು ಅಂತ ಗೊತ್ತಿರೋ ಅಂಗಡಿಗೆ ಬಂದಿದ್ದೀವಿ. ನಿಜ, ಕನ್ನಡದವ್ರ ಅಂಗಡಿನ ಹುಡ್ಕೊಂಡು ಬಂದಿದ್ದೀವಿ. ಬಾಯಿಗೆ ಬಂದಿದ್ದು ರೇಟ್ ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ನೋಡೋಣ. ಚೆನ್ನಾಗಿದೆ ಇದು, ನೋಡಿ ಇದು ಚೆನ್ನಾಗಿದೆ ಅನ್ಸತ್ತಲ್ಲ. ಏನು ಭಯಂಕರ ಶಾಪಿಂಗ್ ಏನಿಲ್ಲ, ಬಟ್ ಚೆನ್ನಾಗಿ ಅನ್ಸಿದ್ದನ್ನ ತಗೊಳ್ಳೋಣ ಅಂತ ಅಷ್ಟೇ, ಇನ್ನೇನಿಲ್ಲ. ಹೇಗಿದೆ ಕಮೆಂಟ್ ಹಾಕಿ ನೋಡೋಣ, ಚೆನ್ನಾಗಿದೆ. ಪರ್ಚೇಸ್ ಮಾಡಿದ್ವಿ ಕನ್ನಡದವ್ರದ್ದು ಅಂಗಡಿ, ಬಟ್ ಏನು ಡಿಸ್ಕೌಂಟೇ ಮಾಡ್ತಾ ಇಲ್ಲಪ್ಪ. ಅದನ್ನು ಹೇಳ್ತಾ ಇದ್ದೀವಿ, ಕನ್ನಡದವ್ರಂತ ಡಿಸ್ಕೌಂಟ್ ಮಾಡ್ತಾ ಇಲ್ವಾ ಅಥವಾ ಯೂಟ್ಯೂಬಲ್ಲಿ ಹಾಕ್ತಾರೆ ಅಂತನೋ ಗೊತ್ತಿಲ್ಲ. ಪಾಪ ಮಾಡಿಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಇನ್ನೊಂದು ಸ್ವಲ್ಪ ಕೇಳಿದ್ವಿ ಕನ್ನಡದವ್ರದ್ದು ಒಂದು ಸ್ವಲ್ಪ ಎಕ್ಸ್ಟ್ರಾ ಏನಾದ್ರು ಕೊಡ್ತೀರಾ ಅಂತ. ಬ್ಯಾಗ್ ಒಂದು ಚೆನ್ನಾಗಿ ಕೊಡ್ಬೋದಾಗಿತ್ತು. ಶಾಪ್ ಮಾಡಿದ್ವಿ, ಒಂದು ಸರ ಬಳೆ ಇರುತ್ತೆ, ಒಂದು ಚೆನ್ನಾಗಿರೋ ಒಂದು ಬ್ರ್ಯಾಂಡೆಡ್ ಬ್ಯಾಗ್ ಕೊಟ್ಟಿದೆ. ಇದೊಂದು ತಾಂಬೂಲದ ಬ್ಯಾಗ್ ಇದ್ದಂಗಿದೆ, ಹಣ್ಣು ಕೈ ತಗೊಂಡು ಈ ರೋಡಲ್ಲಿ ನಮಗೇನು ಕೆಲಸ ಇಲ್ಲ. ಇಷ್ಟ ಆದವರಿಗೆ ಶಾಪಿಂಗ್ ಮಾಡೋದಷ್ಟೇ ಕೆಲಸ. ನಮ್ಗೆ ಇಷ್ಟ ಆದವ್ರಿಗೂ ಶಾಪಿಂಗ್ ಮಾಡ್ಬೋದು. ನೋಡಿ ಹಿಂಗೆ ಕರಿತಾ ಇರ್ತಾರೆ. ಚೆನ್ನಾಗಿರುತ್ತೆ. ಈಗಷ್ಟೇ ಆರ್ಡರ್ ಕೊಟ್ಟು ಬಂದ್ವಿ. ಅದೇ ಲೈವ್ ಬಳೆ ಮಾಡ್ತಾ ಇದ್ರಲ್ಲ, ಅದು ಮಲ್ಟಿ ಕಲರ್ಸ್ ಬೇಕು ಅಂತ ಹೇಳಿ ಆರ್ಡ್ರ್ ಕೊಟ್ಟು ಬಂದ್ವಿ. ಒಂದು 30 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ವಿಲ್ ಸಿ ಹೌ ಇಟ್ ಗೋಸ್, ನೋಡೋಣ ಹೇಗಿರುತ್ತೆ ಅಂತ. ಲೈವ್ ಮಾಡೋದು ನನಗೆ ಅದು ಯಾವುದೋ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಲೈವ್ ತೊಗೋಬೇಕು, ಲೈವ್ ಮಾಡಿಸಿ ಅದನ್ನು ಕಲರ್ನ ನಾವೇ ಚಾಯ್ಸ್ ಮಾಡಿ ಆ ಲೈವ್ ಆಗಿ ಮಾಡೋದನ್ನು ನೋಡಬೇಕು ಅಂತ. ಸೊ ಹಾಗೆ ಮಾಡಿಸ್ತಾ ಇದ್ದೀವಿ ಒಂದೆರಡು, ನೋಡೋಣ ಹೇಗಿರುತ್ತೆ ಅಂತ. ನಾವು ಹೈದರಾಬಾದ್ ಚಾರ್ಮಿನಾರ್ ಹತ್ರ ಇದ್ದೀವಿ. RCB ಟಿಕೆಟ್ಸ್ ಅಂತೂ ಸಿಗ್ತಾ ಇಲ್ಲ, ಬಟ್ ಟ್ರೈ ಮಾಡ್ತಾನೆ ಇದ್ದೀನಿ ಇವತ್ತಿನವರೆಗೂ, ಈಗಿನವರೆಗೂ 1% ಚಾನ್ಸ್ಗೋಸ್ಕರ. ಬಟ್ ಬೈ ಲಕ್ಕಿಲಿ RCB ಸೂಪರ್ ಫ್ಯಾನ್ ನಮ್ಮ ಜೊತೆ ಇದ್ದಾರೆ. ಸುಕುಮಾರ್ ಸರ್ ನಮಸ್ಕಾರ. ಈಗಷ್ಟೇ ಧರ್ಮಶಾಲಾದಿಂದ ಮ್ಯಾಚ್ ಮುಗಿಸ್ಕೊಂಡು ಸೀದಾ ಬೆಂಗಳೂರು ಹೋಗಿ ನಮ್ಮ ಕಣ್ಣಿಗೆ ಸಿಕ್ಕಿದ್ದಾರೆ. ಇವತ್ತು ಸಂಜೆ ಮ್ಯಾಚ್ಗೂ ಹೋಗ್ತಾ ಇದ್ದಾರೆ. ಬಟ್ ಮೀನ್ ಟೈಮ್ ಅವ್ರು ಟೈಮ್ ಮಾಡಿಕೊಂಡು ಹೈದರಾಬಾದ್ ನೋಡಕ್ಕೆ ಬಂದಿದ್ದಾರೆ. ಅದು ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ನಮಗೂ ಸಿಕ್ಕಿದ್ದಾರೆ ಸುಕುಮಾರ್ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖುಷಿ ಆಗತ್ತೆ, ಯಾಕಂದ್ರೆ ಹೈದರಾಬಾದ್ ಚಾರ್ಮಿನಾರ್ ಮುಂದೆ ನಮ್ಮ RCB ಫ್ಯಾನ್ಸ್ನ ನೋಡೋದು, ಅದರಲ್ಲೂ ನಮ್ಮ ಕನ್ನಡದವ್ರು ನೋಡಿದ್ರೆ ಖುಷಿ, ಅದರಲ್ಲೂ RCB ಫ್ಯಾನ್ಸ್ನ ನೋಡೋದು ಇನ್ನಷ್ಟು ಖುಷಿ ಆಗ್ತಾ ಇದೆ. ಬಟ್ ಪಾಪ ನೀವು ಟಿಕೆಟ್ಗೆ ಟ್ರೈ ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ಇಡೀ ಪ್ರಪಂಚಕ್ಕೆ ಗೊತ್ತು, ಅದರಲ್ಲೂ RCB ಮ್ಯಾಚ್ ಟಿಕೆಟ್ ಸಿಗೋದು ಭಾರಿ ಕಷ್ಟ. ನಾನು ಸುಮಾರು ಮೀಡಿಯಾದಲ್ಲಿ ಹೇಳಿದ್ದೀನಿ, ಈಗಲೂ FM 91 FM ಅಲ್ಲಿ ಹೇಳಿದ್ದೀನಿ, ಕ್ಯಾಮ್ರಾ ಇಟ್ಕೊಂಡು ಹೋಗ್ಬಿಡ್ತಾರಂತೆ. ಹೌದಾ? ಸುಳ್ಳು ಹೇಳ್ತಾರೇನೋ, ಇದು ರೆಕಾರ್ಡ್ ಆಗಿಲ್ಲಲ್ಲ, ಆಗಲಿ ಪರವಾಗಿಲ್ಲ, ನಮಗೇನು. ಸೊ ಖುಷಿ ಆಗುತ್ತೆ. ಸೊ RCB ಮ್ಯಾಚ್ ಸಿಗೋದು ಭಾರಿ ಕಷ್ಟ ಇದೆ. ಸೊ ಟಿವಿಯಲ್ಲಿ ಯಾರು ಸಿಗುತ್ತೋ ಮ್ಯಾಚ್ ನೋಡಿ. ಟಿಕೆಟ್ಸ್ ಅಂತೂ ಇನ್ನೂ ಸಿಕ್ಕಿಲ್ಲ, ಟ್ರೈ ಮಾಡ್ತಾನೆ ಇದ್ದೀವಿ. ಮೋಸ್ಟ್ ಪ್ರಾಬ್ಲಿ ಡೌಟು, ಬಟ್ ಸ್ಟಿಲ್ ನಾವು ಬಿಡಲ್ಲ. ಒಳ್ಳೆ ಕಡೆ ಸ್ಕ್ರೀನಿಂಗ್ ಹೋಗಿ ಹೈದರಾಬಾದ್ ಫ್ಯಾನ್ಸ್ ಜಾಸ್ತಿ ಇರೋ ಕಡೆ ಹೋಗಿ ನಮ್ಮ RCBನ ಸಪೋರ್ಟ್ ಮಾಡೋಣ ಅಂತ. ಸೊ ಇವಾಗ ಒಂದು ಒಳ್ಳೆ ಪ್ಲೇಸ್ ನೋಡಿಕೊಂಡು ಊಟಕ್ಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತ
ಊಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಕನ್ನಡದವ್ರು ಒಬ್ಬರು ಸಿಕ್ಕಿದ್ರು, ಗೈಡು. ಅವರು ಎಷ್ಟು ಚೆಂದ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ, ಕರೆಕ್ಟಾಗಿ ಇಲ್ಲಿ ಹೋಗಿ ಸರ್, ಖುಷಿಯಿಂದ ಇಷ್ಟಪಡ್ತೀರಾ. ನೀವು ಊಟ ಮಾಡಿ ಹೊರಗೆ ಬಂದರೂ ಕೂಡ ಆ ಖುಷಿ ನಿಮ್ಮ ಮುಖದಲ್ಲಿ ಕಾಣಬೇಕು, ಅಂಥ ಕಡೆ ಹೋಗ್ತೀರಾ ಅಂತ ಒಂದು ಕಡೆ ಕಳಿಸ್ತಾ ಇದ್ದಾರೆ. ಸೊ ಎಕ್ಸ್ಪ್ಲೋರ್ ಮಾಡೋಣ. ಸೊ ಫೈನಲಿ ರೀಚ್ ಆದ್ವಿ ಲೊಕೇಶನ್ನು. ಏಷ್ಯನ್ ಸಿನಿಮಾಸ್ ಅಂತ ಒಂದು ಲೊಕೇಶನ್ನು. ಅಲ್ಲೇ ಇದೊಂದು ಹೋಟೆಲ್ ಇದೆ. ಇದು ಹೋಟೆಲ್ ಹೆಸರು ಸಿಂಗ್ಸ್ ರೆಸ್ಟೋರೆಂಟ್ ಅಂತ ನೋಡ್ಬೋದು. ಇದೆ ಸಿಂಗ್ಸ್ ರೆಸ್ಟೋರೆಂಟ್ ಅಂತ. ಸೊ ಇದೊಂದು ಹೋಟೆಲ್ಲು. ಇಲ್ಲೊಂದು ಮೇನ್ ರೋಡ್ ಇದೆ ಆ್ಯಕ್ಚುಲಿ. ಸೊ ಈ ಮೇನ್ ರೋಡ್ ಹತ್ರನೇ ಇದು ಲೊಕೇಶನ್ ಇದೆ. ಹೋಗಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳ್ತೀವಿ. ಆಂಬಿಯನ್ಸ್ ಏನೋ ಸಖತ್ತಾಗಿದ್ದಂಗಿದೆ. ಒಳಗಡೆ ನೋಡೋಣ ಹೇಗಿರುತ್ತೆ ಅಂತ. ಸಿನಿಮ್ಯಾಟಿಕ್ ಆಗಿ ಒಂದು ತೋರ್ಸೋಣ. ದಿಸ್ ಈಸ್ ಅವರ್ ಹೋಟೆಲ್. ಇರಲೇಬೇಕು. ಎಕ್ಸ್ಕ್ಯೂಸ್ ಮೀ. ಓಪನೇ ಏನಿರಲ್ಲ ಅದರಲ್ಲಿ, ಬಟ್ ಚೆನ್ನಾಗಿರುತ್ತೆ. ಫ್ರೂಟ್ದೇ ಅದು ಆಲ್ಮೋಸ್ಟ್. ಒಂದು ಹನಿ ಚಿಲ್ಲಿ ಪೊಟ್ಯಾಟೊ, ಅದಕ್ಕೆ ಒಂದು ಹರಿ ಚಟ್ನಿ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಟ್ರೈ ಹೆಂಗಿದೆ ಅಂತ. ಚೆನ್ನಾಗಿದೆ, ಒಳ್ಳೆ ಕಾಂಬಿನೇಷನ್ನು. ಒಳ್ಳೆ ಹೋಟ್ಲಿಗೆ ಕಳಿಸಿದ್ದಾರೆ. ನಾವು ರೆಕಮೆಂಡ್ ಮಾಡ್ತೀವಿ. ಲಾಸ್ಟಿಗೆಲ್ಲ ಟ್ರೈ ಮಾಡಿ ಹೇಳಿ. ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಟೈಮ್ ನೀವೇನಾದ್ರು ಬಂದರೆ ಇಲ್ಲಿ ಟ್ರೈ ಮಾಡಿ, ನಿಜ ಚೆನ್ನಾಗಿದೆ. ನಿಮ್ಮ ಅಪ್ಪ ಕೊಡ್ತಾನೆ. ಸ್ಟಾರ್ಟರ್ನ ಫೋರ್ಕಲ್ಲಿ ತಿನ್ನಬೇಕು, ಬಿರಿಯಾನಿನ ಕೈಯಲ್ಲಿ ತಿನ್ನಬೇಕು, ಆವಾಗಲೇ ಅದ್ರ ಟೇಸ್ಟ್ ಗೊತ್ತಾಗೋದು. ಸೊ ಲೆಟ್ ಮಿ ಟೇಸ್ಟ್ ಬಿರಿಯಾನಿ. ಇದು ವೆಜ್ ಹಂಡಿ ಬಿರಿಯಾನಿ, ಸ್ಪೆಷಲ್ ಹಂಡಿ ಬಿರಿಯಾನಿ. ಸೊ ಲೆಟ್ ಮಿ ಟೇಸ್ಟ್ ಇಟ್. ಚೆನ್ನಾಗಿದೆ ಹಂದಿ ಬಿರಿಯಾನಿ. ನಾಟ್ ಟೂ ಸ್ಪೈಸಿ. ಮಸಾಲ ಜಾಸ್ತಿ ಇಲ್ಲ, ಗರಂ ಮಸಾಲ, ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಏನೋ ಗರಂ ಮಸಾಲ ಬರುತ್ತಲ್ಲ ಟೇಸ್ಟು, ಅದೇನು ಕೊಡ್ತಾ ಇಲ್ಲ. ಸಖತ್ತಾಗಿ ಲೈಟಾಗಿ ಮೀಡಿಯಮ್ ಆಗಿ ಚೆನ್ನಾಗಿದೆ. ಉಳ್ಳಾಗಡ್ಡಿ ಮೇಲೆ ಒಳ್ಳೆ ಒಂದು ಮಸಾಲೆ ಹಾಕಿ ಕೊಟ್ಟಿದ್ದಾರೆ. ಸೊ ಚೆನ್ನಾಗಿದೆ. ಇದೊಂಥರ ಸಖತ್ತಾಗಿ, ಇದೊಂದು ಸ್ಟಾರ್ಟರ್ ತನ್ನೇ ಕನ್ಸಿಡರ್ ಮಾಡ್ಬೋದು. ಸಖತ್ತಾಗಿದೆ. ಉಳ್ಳಾಗಡ್ಡಿ ಲವರ್. ಎರಡು ಬಿರಿಯಾನಿ, 3 ಕಾಕ್ಟೈಲು, ಒಂದು ಸ್ಟಾರ್ಟರ್ ತೊಗೊಂಡಿದ್ದೀವಿ. 1400 ಆಗಿದೆ ಬಿಲ್. ಬಡ್ಜೆಟಲ್ಲಿದೆ. ಆ್ಯಂಬಿಯನ್ಸು ಸಖತ್ತಾಗಿದೆ. ನೀವು ಆ್ಯಂಬಿಯನ್ಸ್ ವೀಡಿಯೋಸ್ ಹಾಕ್ತೀನಿ ನೋಡಿ. ಆ್ಯಂಬಿಯನ್ಸ್ ಸಖತ್ತಾಗಿದೆ. ತುಂಬ ಕ್ರೌಡ್ ಇಲ್ಲ. ಆರಾಮಾಗಿ ಬಂದು ಪೀಸ್ಫುಲ್ಲಾಗಿ ಕೂತ್ಕೊಂಡು ತಿನ್ಕೊಂಡು ಹೋಗ್ಬೋದು. ಟೇಸ್ಟ್ಫುಲ್ಲು. ನಮಗೆ ಯಾವುದೂ ರಿಗ್ರೆಟ್ ಇಲ್ಲ ಇದು ತೊಗೋಬಾರ್ದಾಗಿತ್ತು ಅಂತ. ಎಲ್ಲದೂ ಚೆನ್ನಾಗೇ ಇದೆ. ವಿಸಿಟ್ ಮಾಡಿ. ನಾನು ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ನಲ್ಲಿ. ವಿಸಿಟ್ ಮಾಡಿ ಹೇಳಿ ಹೇಗಿದೆ ಅಂತ. ಫುಲ್ ಎನರ್ಜಿ ಬೂಸ್ಟ್ ಮಾಡ್ಕೊಂಡಿದ್ದೀವಿ. ಈಗ ಗೋಲ್ಕೊಂಡ ಫೋರ್ಟ್, ಸೊ ನಿಯರ್ ಬೈ ಇದೆ ಅಂತೆ. ನಾಟ್ ನಿಯರ್ ಬೈ, ಅದೊಂದು ಫೇಮಸ್ಸು ಸ್ಪಾಟು ವಿಸಿಟ್ ಮಾಡೋದಕ್ಕೆ. ಸೊ ಗೋಲ್ಕೊಂಡ ಫೋರ್ಟ್, ಹೆಡ್ಡಿಂಗ್ ಟು ಗೋಲ್ಕೊಂಡ ಫೋರ್ಟ್. ನೋಡೋಣ ಅಲ್ಲಿ ನೆಕ್ಸ್ಟ್ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು. ಗೋಲ್ಕೊಂಡ ಫೋರ್ಟಿಗೆ ಆದಮೇಲೆ ಮ್ಯಾಚ್ ಡೇನ ಕಂಪನ್ಸೇಟ್ ಮಾಡೋಕ್ಕೆ, ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ನ ಕಂಪನ್ಸೇಟ್ ಮಾಡೋಕ್ಕೆ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ, ಜಸ್ಟ್ ಸ್ಟೇ ಟ್ಯೂನ್ಡ್. ಗೋಲ್ಕೊಂಡ ಫೋರ್ಟಿಗೆ ಬಂದಿದ್ದೀವಿ ಈಗ. ಸಖತ್ತಾಗಿದೆ ಪ್ಲೇಸ್ ಆ್ಯಕ್ಚುಲಿ. 25 ರೂಪೀಸು ಎಂಟ್ರಿ ಫೀಸ್ ಪರ್ ಪರ್ಸನ್ ಇರುತ್ತೆ, ಪ್ಲಸ್ 25 ರೂಪೀಸು ಕ್ಯಾಮ್ರಾ ಚಾರ್ಜ್ ಇರುತ್ತೆ. ಮೈಕ್ ಅಲೋ ಇಲ್ಲ, ಆಮೇಲೆ ಟ್ರೈಪಾಡ್ಸ್ ಅಲೋ ಇಲ್ಲ. ನೋಡಿಕೊಂಡು ಬನ್ನಿ. ನಿಮ್ಮ ವೆಹಿಕಲ್ಸ್ಗಳಲ್ಲಿ ಅಥವಾ ಏನಾದ್ರು ಹೊರಗಿಟ್ಟು ಬರೋದಾದರೆ ಬರ್ಬೋದು. ಕೆಳಗಡೆ ಹೊರಗಡೆ ಲಾಕರ್ಸ್ಗಳಿದೆ, ಬಟ್ ಎಷ್ಟರ ಮಟ್ಟಿಗೆ ಸೇಫು ಅಂತ ಏನೂ ಗೊತ್ತಿಲ್ಲ. ಸೊ ನಮಗೂ ಎಲ್ಲ ಬಿಡಲಿಲ್ಲ ಮೈಕ್ಗಳು, ಬಟ್ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡು ಒಳಗಡೆ ಬಂದಿದ್ದೀವಿ. ಫೋರ್ಟ್ ಸಖತ್ತಾಗಿದೆ, ನೋಡ್ಬೋದು. ತುಂಬ ಬಿಸಿಲಲ್ಲಿ ಬರಬೇಡಿ, 4 ರಿಂದ 5 ಗಂಟೆ ಹಾಕಿ ಬನ್ನಿ. ನೋಡೋಕ್ಕೂ ಸಖತ್ತಾಗಿರುತ್ತೆ. ಒಳ್ಳೆ ಲೈಟಿಂಗ್ ಇರುತ್ತೆ.
ಗಾಳಿ ಚೆನ್ನಾಗಿ ಬರ್ತಾ ಇರತ್ತೆ. ನೋಡಿಕೊಂಡು ಆರಾಮಾಗಿ ಬನ್ನಿ, ಸಖತ್ತಾಗಿದೆ. ರೀಸೆಂಟಾಗಿ ಒಂದು ಬ್ಯಾಗ್ ತರಿಸಿದ್ದೆ. ಈ ಬ್ಯಾಗ್ ಬೇಕಾದ್ರೆ ಸೇಮ್ ಬ್ಯಾಗ್ ಬೇಕು ಅಂದರೆ ಮಿಂಟ್ರಾದು ಲಿಂಕ್ ಕಳಿಸ್ತೀನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದರಲ್ಲಿ ಏನೇನಿದೆ ನೋಡೋಣ. ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ. ಸೊ ಈಗ ಒಂದು ರೀಸೆಂಟಾಗಿ ಒಂದು 2-3 ಬ್ಯಾಂಗಲ್ಸ್ ತೊಗೊಂಡ್ವಿ. ಸೊ ಅದೊಂದಿದೆ. RCB ಜರ್ಸಿ ಇದೆ, ಎನಿ ಟೈಮ್ ಮ್ಯಾಚ್ಗೆ ಕಾಲ್ ಬರ್ಬೋದು ಅಂತ. ಸೊ ಐ ಹ್ಯಾವ್ ಅ ಪವರ್ ಬ್ಯಾಂಕ್ ಆ್ಯಂಡ್ ಏರ್ಪಾಡ್ಸ್, ಪವರ್ ಬ್ಯಾಂಕ್ ಫಾರ್ ಕ್ಯಾಮ್ರಾ, ಒಂದು ಮೊಬೈಲ್ ಇದೆ ಎಕ್ಸ್ಟ್ರಾ, ದೆನ್ ಇನ್ನೊಂದು ಚಾರ್ಜಿಂಗ್ ಕೇಬಲ್. ದಟ್ಸ್ ಇಟ್ ಆಸ್ ಆಫ್ ನೌ. ಆಮೇಲೆ ಇನ್ನೊಂದು ಮೊಬೈಲು, ಒಂದು ಪರ್ಸು ಆ್ಯಂಡ್ ಅಷ್ಟೇ ಸದ್ಯಕ್ಕೆ. ಇನ್ನೊಂದು ಪರ್ಸು ಹಿಡಿಸುತ್ತೆ, ಜಾಗ ಇದೆ ಆ್ಯಕ್ಚುಲಿ. ಇಷ್ಟು ನನ್ನ ಬ್ಯಾಗಲ್ಲಿ ಹಿಡಿಸಿದ್ದು. ಸೊ ಸಖತ್ತಾಗಿದೆ ಬ್ಯಾಗು. ನೀವು ನೋಡ್ಬೋದು ಹೇಗೆ ಕಾಣುತ್ತೆ ಅಂತ ಒಂದು ಹಾಕ್ತೀನಿ. ಕಂಫರ್ಟ್ ಆಗಿದೆ ಆ್ಯಕ್ಚುಲಿ. ನೋಡಿ ಇಷ್ಟು ಚೆನ್ನಾಗಿ ಹಿಂಗೆ ಹಾಕ್ಕೊಂಡು ಹಿಂಗೆ ಪೋಸ್ ಕೊಡೋಕ್ಕೂ ಸಖತ್ತಾಗತ್ತೆ. ಪ್ಲಸ್ ಕಂಫರ್ಟ್ ಆಗಿದೆ. ಇದು ಸ್ಟ್ರಿಪ್ಸ್ ಕೂಡ ಪರ್ಫೆಕ್ಟಾಗಿ ಆ್ಯಪ್ಟಾಗಿ ಕೂರತ್ತೆ ಇಲ್ಲಿ. ಯಾ, ದಿಸ್ ಈಸ್ ಮೈ ಔಟ್ಫಿಟ್ ಆ್ಯಂಡ್ ದಿಸ್ ಈಸ್ ಮೈ ಬ್ಯಾಗ್. ಹೇಗಿದೆ? ಚೆನ್ನಾಗಿರಲೇಬೇಕು. ಥ್ಯಾಂಕ್ ಯು. ಫೋರ್ಟು ಸಿಕ್ಕಾಪಟ್ಟೆ ದೊಡ್ಡದಿದೆ. ಇಲ್ಲಿ ಸೋರ್ಸ್ ಹೇಳೋ ಪ್ರಕಾರ ಈ ಫೋರ್ಟ್ನ ನೋಡೋಕ್ಕೆ 3 hours ಬೇಕಂತೆ, ವಿತ್ ಗೈಡು ಎವ್ರಿಥಿಂಗ್ ಕವರ್ ಮಾಡೋಕ್ಕೆ. ಬಟ್ ನಾವಿವಾಗ ನಮ್ಮ ಹತ್ರ ಟೈಮ್ ಕನ್ಸ್ಟೆಂಟ್ಸ್ ಇರೋದ್ರಿಂದ ಫುಲ್ ಕವರ್ ಮಾಡ್ತಾಯಿಲ್ಲ. ಆದಷ್ಟು ಬೌಂಡ್ರೀಸ್ನ ಕವರ್ ಮಾಡಿ ವಿ ಆರ್ ಹೆಡ್ಡಿಂಗ್ ಬ್ಯಾಕ್ ಟು ಗೊತ್ತಿಲ್ಲ ಏನು ಅಂತ. ಇಲ್ಲಿ ಯಾರು ಫೋಟೋಗ್ರಫಿ ಚೆನ್ನಾಗಿ ಗೊತ್ತಿರೋರಿದ್ರೆ ಬಂದರೆ ಒಳ್ಳೆ ಬಿಸ್ನೆಸ್ ನೋಡಿ. ಕ್ಯಾಮ್ರಾ ಇಟ್ಕೊಂಡ್ಬಿಡಿ, ಸರ್ ಫೋಟೋ ಅಂತ ಹೇಳ್ಕೊಂಡು ಹೋಗಿ, ಒಳ್ಳೆ ಬಿಸ್ನೆಸ್ ಗುರು. ಫೋಟೋಗ್ರಾಫರ್ಸ್ ಇತ್ತು ಅಥವಾ ನಿಮಗೆ ಫೋಟೋ ತೆಗಿಯೋಕ್ಕೆ ಬಂದರೆ ಅವ್ರದ್ದೇ ಮೊಬೈಲ್ ಕೊಡ್ತಾರೆ, ಸಾಕಾಗಿರುತ್ತೆ. ಕಮ್ಮಿ ಅಂದರೂ ಒಂದು 100 ಜನ ಫೋಟೋ ತೆಗಿಬೋದು. ಪ್ರಾಕ್ಟೀಸ್ ಮಾಡೋದಂದರೆ ಈ ಹೊಸ ಸಿಟಿಗಳಲ್ಲಿ ಅಥವಾ ಗೊತ್ತಿರೋ ಸಿಟಿಗಳಲ್ಲಿ ಆಟೋದಲ್ಲಿ ಓಡಾಡೋ ಮಜಾ ಇದೆಯಲ್ಲ, ನಿಜವಾಗ್ಲೂ ವೆರಿ 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 ಸೂಪರ್ ಎಕ್ಸ್ಪೀರಿಯೆನ್ಸು. ಒಳ್ಳೆ ರಾ ಫೀಲ್ ಕೊಡುತ್ತೆ. ನಾವು ಇವತ್ತಿಡೀ ಇಲ್ಲೊಬ್ರು ಇದ್ದಾರೆ, ಯಾರೋ ನಾವು ವ್ಲಾಗ್ ಮಾಡ್ತಾಯಿದ್ದೀವಿ, ಈಸ್ ಡೂಯಿಂಗ್ ಗುಡ್ ಮಾಡಿ ಅಂತ. ಹಾಯ್ ಬ್ರೋ. ಸೊ ಈ ಆಟೋದಲ್ಲಿ ಓಡಾಡೋ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ವೆರಿ ರಾ ಎಕ್ಸ್ಪೀರಿಯೆನ್ಸು, ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ. ಇವತ್ತು ಫುಲ್ ಬೆಳಗ್ಗೆಯಿಂದ ಸುತ್ತಾಡಿ ಫುಲ್ ಡ್ರೈನ್ಡ್ ಔಟ್ ಆಗಿದ್ದೀವಿ ಗೈಸ್. ನಾವು ಹೈದ್ರಾಬಾದ್ ಸಿಟಿ ಎಕ್ಸ್ಪ್ಲೋರ್ ಮಾಡ್ತಾ ಒಂದು ಕಾಮನ್ ಥಿಂಗ್ ಅಬ್ಸರ್ವ್ ಮಾಡಿದ್ವಿ. ಇದು ನಿಮ್ಮಲ್ಲೂ ಇರುತ್ತೆ, ಇದ್ದರೆ ಯಾವ ಥರ ಇರುತ್ತೆ, ಹೇಗಿರುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾವು ಆಟೋದಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ, ಸೊ ದ್ಯಾಟ್ ಆ ಕಡೆ ಈ ಕಡೆ ಎರಡು ಕಡೆಯೂ ನಾವು ಸಿಟಿನ ಹೇಗಿದೆ, ಯಾವ ಥರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ಬೋದು. ಮೋರ್ ಓವರ್ ವಿ ಆರ್ ಕಂಪೇರಿಂಗ್ ದೀಸ್ ಪ್ಲೇಸಸ್ ಟು ಆರ್ ಸಿಟಿ. ಸೊ ಈ ರೋಡ್ ನೋಡಿದ ತಕ್ಷಣ ನಮ್ಮಲ್ಲಿ ಯಾವ ಸಿಟಿ ನೆನಪಾಗ್ತಾ ಇದೆ, ಈ ಫ್ಲೈಓವರ್ ಹೋಗಿದ ತಕ್ಷಣ ನಮ್ಮ ಯಾವ ಫ್ಲೈಓವರ್ ನೆನಪಾಗ್ತಾ ಇದೆ, ಎಲ್ಲಿ ಹೋದಂಗೆ ನೆನಪಾಗ್ತಿದೆ ಅಂತೆಲ್ಲ ರಿಲೇಟ್ ಮಾಡ್ಕೋತಾ ಇದ್ದೀವಿ. ನಿಮಗೂ ಹೀಗೆ ಅನ್ಸುತ್ತಾ? ಹೊಸ ಸಿಟಿಗಳಿಗೆ ಹೋದಾಗ ನಮ್ಮಲ್ಲೂ ಹೀಗೆ ಇದೆ, ನಮ್ಮ ಈ ರೋಡು ಇನ್ನೊಂದು ರೋಡ್ ಥರ ಕಾಣುತ್ತೆ ಅಂತ ನೀವು ಇದೇ ಥರ ರಿಲೇಟ್ ಮಾಡ್ಕೋತೀರಾ? ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದು ಇಲ್ಲಿ ನೋಡಿ, ಚೂಸ್ ಬೋಲ್ಡ್ ಇದೆ. ಸೊ ನಾವಿವತ್ತೇನು ಹೇಳ್ತಾ ಇದ್ದೀವಿ ಅಂದರೆ ಪ್ಲೇ ಬೋಲ್ಡ್, ಚೂಸ್ ಬೋಲ್ಡ್, ಪ್ಲೇ ಬೋಲ್ಡ್. ಜೈ RCB. ಅಕ್ಕಯ್ಯ, ನಮ್ಮ ಅಕ್ಕಯ್ಯ ಇದ್ದಾರೆ. ಇಲ್ಲೊಂದು ಅಕ್ಕಯ್ಯ ಇದ್ದಾರೆ, ಅದ್ರ ಪಕ್ಕನೇ ಇಲ್ಲೊಂದು ದೊಡ್ಡ ಅಣ್ಣಯ್ಯ ಇದೆ. ಫೈನಲಿ RCB ಟಿಕೆಟ್ ಅಂತೂ ಸಿಗಲಿಲ್ಲ, ಬಟ್ ಸ್ಟಿಲ್ ವಿ ಹೆಡೆಡ್ ಟು ದಿಸ್ ಕೆಫೆ ಕಾಲ್ಡ್ ಲೇಕ್ ಡಿಸ್ಟ್ರಿಕ್ಟ್.
ಏನಾಗಿದೆ ಅಂದರೆ ಅಲ್ಲಿ ಕ್ಯಾಮ್ರಾ ಅಲೋಡ್ ಇರಲಿಲ್ಲ, ಮೈಕ್ ಅಲೋಡ್ ಇರಲಿಲ್ಲ ರೆಕಾರ್ಡ್ ಮಾಡೋಕ್ಕೆ, ಅದಕ್ಕೆ ಅಲ್ಲಿ ಆ್ಯಂಬಿಯನ್ಸ್ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಲಿಟ್ರಲಿ ನಾವು ಮಧ್ಯ RCB ಫ್ಯಾನ್ಸ್ ಇದ್ರಿ, ಸುತ್ತ SRH ಫ್ಯಾನ್ಸು ಸಖತ್ತಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಮ್ಯಾಚ್ ವಿನ್ ಆಗೋಕ್ಕಾಗಿಲ್ಲ. ಬಟ್ ಸ್ಟಿಲ್ ವಿ ಮೇಡ್ ಇಟ್ ಟು ವಿ ಹ್ಯಾವ್ ರಿಟೈನ್ ದ್ಯಾಟ್ ಪೊಸಿಷನ್. ಆ ಫಸ್ಟ್ ಪೊಸಿಷನ್ ಇದೆಯಲ್ಲ ಅದನ್ನು ರಿಟೈನ್ ಮಾಡ್ಕೊಂಡಿದ್ದೀವಿ. ಖುಷಿ ಇದೆ, ಬಟ್ ಸ್ಟಿಲ್ ಬೇಜಾರು ಇದೆ. ಏನು ಮಾಡೋಕ್ಕಾಗಲ್ಲ, ಇಟ್ ಹ್ಯಾಪನ್ಸ್. ನಾವೆಲ್ಲ ಸೊ ಇವತ್ತು ನಮ್ಮ ಜೊತೆ ಸೇರಿದ್ದು ಇವರೆಲ್ಲರೂ. ಸೊ ದೀಸ್ 2 ಗೆಸ್ಟ್ ಇವರು ಲಾಸ್ಟ್ ಮೂಮೆಂಟಲ್ಲಿ ಜಾಯ್ನ್ ಆಗಿದ್ದಾರೆ, ಬಟ್ ಸ್ಟಿಲ್ ಸಖತ್ತಾಗಿ ಎಂಜಾಯ್ ಮಾಡಿದ್ರು ಲಾಸ್ಟ್ ತನಕ. ಡ್ಯಾನ್ಸ್ ವೀಡಿಯೋಸ್ಗಳು ಸ್ವಲ್ಪ ಇದೆ. ಬತ್ಯ ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಇದೆ. ಸ್ವಲ್ಪ ಅದು ನೋಡೋಣ ಎಷ್ಟರ ಮಟ್ಟಿಗೆ ಹಾಕ್ಬೋದು, ಎಷ್ಟರ ಮಟ್ಟಿಗೆ ಹಾಕೋಕ್ಕಾಗಲ್ಲ ಅಂತ ನೋಡ್ಕೊಂಡು. ಅಲ್ಲ ಕಾಪಿ ರೈಟ್ಸ್ ನೋಡಿಕೊಂಡು ಹಾಕ್ತೀನಿ. ಕಾಪಿ ರೈಟ್ಸ್ ನೋಡಿಕೊಂಡು ಹಾಕೋಣ. ಬಟ್ ಅಲ್ಲಿ ಕ್ಯಾಮ್ರಾ ಅಲೋ ಇಲ್ದಿರೋದ್ರಿಂದ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಸ್ವಲ್ಪ ಕ್ವಾಲಿಟಿ ಕಮ್ಮಿ ಇರ್ಬೋದು, ಬಟ್ ಸ್ಟಿಲ್ ಪ್ಯೂರ್ ಎಂಜಾಯ್ಮೆಂಟ್ ಇತ್ತು. ಪ್ಯೂರ್ ಎಂಜಾಯ್ಮೆಂಟ್ ಇತ್ತು. ಕೊನೆಗೂ ಸೊ ಇಲ್ಲಿಗೆ ಸೊ ಹೈದ್ರಾಬಾದ್ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ಕಂಟೆಂಟ್ಸ್ ನಿಮಗೆ ಬೇಕಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಿಮಗೆ ಏನು ಅನಿಸ್ತೋ ಅದು ನಿಜವಾದ ಕಮೆಂಟ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆದಷ್ಟು ಹಾನೆಸ್ಟಾಗಿ ಹಾಕಿ. ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂಥೇಳಿ. ಏನು ಚೇಂಜ್ ಮಾಡಬೇಕು ಅದನ್ನು ದಯವಿಟ್ಟು ಹಾಗೇ ಹಾಕಿ. ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಚೇಂಜ್ ಮಾಡ್ಕೋತೀನಿ. ಇನ್ನೂ ಏನಾದ್ರು ನಮ್ಮಿಂದ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದ್ದರೆ ಅಥವಾ ನಮ್ಮಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸಿ. जाते जाते मुझ पे कर गया गुजरता सा लम्हा एक दामन भर गया तेरा ಇವರು ಬೆಂಗಳೂರಿಂದ ಬಂದಿರೋರು. ನಮ್ಮ ತನ್ನೇ ಟಿಕೆಟ್ ಸಿಗಿದೆ. ಎವ್ರಿಬಡಿ ಯುನೈಟೆಡ್ ಇನ್ ದಿ ಸೇಮ್ ಸ್ಕ್ರೀನಿಂಗು ಮ್ಯಾಚು ಎಲ್ಲ ಮುಗಿಸ್ಕೊಂಡು ಅರ್ಜೆಂಟ್ ಬೆಂಗಳೂರಿಗೆ ಬರಬೇಕಾಗಿರೋದ್ರಿಂದ ಇವತ್ತು ನೈಟೇ ಕಚ್ಚೆಗೂಡ ರೈಲ್ವೆ ಸ್ಟೇಷನಿಂದ ಟ್ರೈನ್ ಇದೆ. ಸೊ ಮುಂಚೆನೇ ಬುಕ್ ಆಗಿದ್ದಿದ್ದು, ಆ್ಯಕ್ಚುಲಿ ಪ್ರೀ ಪ್ಲ್ಯಾನ್ಡ್ ಎಲ್ಲದು. ಸೊ 1:15ಗೆ ಕಚ್ಚೆಗೂಡೆಯಿಂದ ಟ್ರೈನ್ ಬುಕ್ ಆಗಿದೆ. ಸೊ ರೈಲ್ವೆ ಸ್ಟೇಷನಿಗೆ ಬಂದು ಬ್ಯಾಕ್ ಟು ಬ್ಯಾಂಗ್ಳೂರ್ ನಾವು. ಈಗ ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಮಜಾ ಏನು ಅಂದರೆ ಆ ವ್ಲಾಗು ಎಡಿಟ್ ಮಾಡೋ ತನಕ ಸಮಾಧಾನ ಇಲ್ಲ. ಈಗ ಎಷ್ಟೊತ್ತಿಗೆ ಹೋಗಿ ಲ್ಯಾಪ್ಟಾಪ್ ಓಪನ್ ಮಾಡಿ ಎಡಿಟಿಂಗಿಗೆ ಕೊಡ್ತೀನಿ ಅಂತ ಗೊತ್ತಿಲ್ಲ. ನನ್ನ ಒಂದು ಟಾರ್ಗೆಟ್ ಇರೋದು ನಾಳೆ ನಾನು ಬ್ಯಾಂಗ್ಳೂರು ರೀಚ್ ಆಗೋದ್ರೊಳಗೆ ವ್ಲಾಗ್ ಕಂಪ್ಲೀಟ್ ಎಡಿಟ್ ಆಗಿರಬೇಕು ಅಂತ. ಜಸ್ಟ್ ಒಂದು ಸೆಲ್ಫ್ ಚಾಲೆಂಜ್ ಥರ ತೊಗೊಂಡಿದ್ದೀನಿ. ನಾಳೆ ಮಧ್ಯಾಹ್ನ ಆಗುತ್ತೆ. ನಾಳೆ ಮಧ್ಯಾಹ್ನ ಬೆಂಗಳೂರು ಬರೋದ್ರೊಳಗೆ ಕಂಪ್ಲೀಟ್ ವ್ಲಾಗ್ ಎಡಿಟ್ ಮಾಡಿ ಪೋಸ್ಟಿಂಗಿಗೆ ರೆಡಿ ಮಾಡ್ತೀನಿ. ಸೊ ಇದು ಮೋಸ್ಟ್ ಪ್ರಾಬ್ಲಿ 2 ಪಾರ್ಟಲ್ಲಿ ಬರೋ ಚಾನ್ಸಸ್ ಇದೆ. ಸೊ ಸ್ಟೇ ಟ್ಯೂನ್ಡ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೀಗೆ ನನ್ನ ಪ್ರಯಾಣ ಮುಂದುವರಿಯಲಿ. ನಿಮ್ಮೆಲ್ಲರ ಹಾರೈಕೆ ಇರಲಿ. ನಮಸ್ತೆ.